ಎಲ್ರಿಗೂ ನಮಸ್ಕಾರ. ನೀವು ಬ್ಲೂಟೂತ್ ಇಯರ್ಫೋನ್ಸ್ ಹಾಕ್ಕೊಂಡು ಹಾಡು ಕೇಳಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದಿದೆಯಾ? ಮೊಬೈಲ್ನಿಂದ ಯಾವುದೇ ವೈರ್ ಇಲ್ದಿರ ಇಯರ್ಫೋನ್ಸ್ಗೆ ಮ್ಯೂಸಿಕ್ ಯಾವ ಥರ ರಿಸೀವ್ ಆಗುತ್ತೆ? ಸೊ ನಮ್ಮ ಮೊಬೈಲು ಒಂದು ಕಡೆ ಇರುತ್ತೆ, ಬ್ಲೂಟೂತ್ ಇಯರ್ಬಡ್ಸು ಇನ್ನೊಂದು ಕಡೆ ಇರುತ್ತೆ. ಆದರೂ ಕೂಡ ನಾವು ಪ್ಲೇ ಮಾಡಿರ್ತಕ್ಕಂಥ ಮ್ಯೂಸಿಕ್ಕು ಇಮ್ಮಿಡಿಯೇಟಾಗಿ ನಮಗೆ ಇಯರ್ಬಡ್ಸಲ್ಲಿ ಕೇಳಿಸುತ್ತೆ. ಸೊ ಹಾಗಾದ್ರೆ ಇದ್ರ ಹಿಂದಿರತಕ್ಕಂಥ ಲಾಜಿಕ್ ಏನು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿದ್ದೀರ ಮಂಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇಗೆ ಬ್ಲೂಟೂತ್ ಆನ್ ಮಾಡಿದಾಗ ನಮ್ಮ ಮೊಬೈಲಲ್ಲಿ ಏನಾಗುತ್ತೆ ಅಂತ. ಸೊ ಮೊದಲಿಗೆ ನೀವು ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಫೋನು ತನ್ನ ಬ್ಲೂಟೂತ್ ರೇಡಿಯೋ ಮೂಲಕ ನಿಯರ್ ಬೈ ಇರತಕ್ಕಂಥ ಎಲ್ಲ ಬ್ಲೂಟೂತ್ ಡಿವೈಸ್ನ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಿಮ್ಮ ಇಯರ್ಬಡ್ಸನ್ನು ನೀವೇನಾದ್ರು ಇಮ್ಮಿಡಿಯೇಟ್ ಪೇರಿಂಗ್ ಮೋಡ್ಗೆ ಹಾಕಿದಾಗ ಇಯರ್ಬಡ್ಸ್ ಕೂಡ ತನ್ನ ಪ್ರೆಸೆನ್ಸನ್ನು ಬ್ಲೂಟೂತ್ ಮೂಲಕ ಸಿಗ್ನಲ್ ಮಾಡುತ್ತೆ. ಅಂದರೆ ಮೊಬೈಲ್ ಇರತಕ್ಕಂಥ ಬ್ಲೂಟೂತ್ ಸಿಗ್ನಲ್ಲು ಹಾಗೆ ನಿಮ್ಮ ಇಯರ್ಬಡ್ಸ್ನಲ್ಲಿರ್ತಕ್ಕಂಥ ಬ್ಲೂಟೂತ್ ಸಿಗ್ನಲ್ಲು ಮಿಂಗಲ್ ಆಗಿ ಸೊ ನಮಗೆ ಬ್ಲೂಟೂತ್ ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗುತ್ತೆ. ಸೊ ಎರಡನೇದು ಪೇರಿಂಗ್ ಯಾವ ಥರ ನಮಗೆ ಕೆಲಸ ಮಾಡುತ್ತೆ ಅಂದಾಗ, ಸೊ ನಿಮ್ಗೇನೋ ಬ್ಲೂಟೂತ್ ಕನೆಕ್ಟ್ ಆಯಿತು, ಆವಾಗ ನೀವೇನು ಮಾಡ್ತೀರಾ, ನಿಮ್ಮ ಇಯರ್ಬಡ್ಸ್ನ ಹೆಸರಿನ ಮೇಲೆ ಕ್ಲಿಕ್ ಮಾಡ್ತೀರಾ ಮೊಬೈಲಲ್ಲಿ. ಸೊ ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಮೊಬೈಲ್ ಮತ್ತು ಇಯರ್ಬಡ್ಸ್ ನಡುವೆ ಬ್ಲೂಟೂತ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಎರಡೂ ಡಿವೈಸಸ್ ಕೂಡ ಕಮ್ಯುನಿಕೇಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಮತ್ತು ಸೆಕ್ಯೂರಿಟಿ ಕೀಸ್ ಮುಖಾಂತರ ಎಕ್ಸ್ಚೇಂಜ್ ಮಾಡ್ಕೊತವೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಪ್ಲೇ ಮಾಡಿರ್ತಕ್ಕಂಥ ಮ್ಯೂಸಿಕ್ಕು ನಿಮಗೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸಲ ಪೇರಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಸಲ ನೀವು ಇಯರ್ಬಡ್ಸ್ನ ಹಾಕೊಂಡಾಗ ಇಮ್ಮಿಡಿಯೇಟಾಗಿ ನಿಮ್ಗೇನು ಕೂಡ ಪೇರಿಂಗ್ ಮೋಡಲ್ಲಿ ಏನು ಕೇಳೋದಿಲ್ಲ, ಬೈ ಡಿಫಾಲ್ಟ್ ಇಟ್ ವಿಲ್ ಆಟೋಮೆಟಿಕ್ಲಿ ಕನೆಕ್ಟ್ ಆಗುತ್ತೆ. ಆಟೋಮೆಟಿಕಾಗಿ ಕನೆಕ್ಟ್ ಆಗಿ ನಿಮ್ಗೇನು ಪೇರಿಂಗ್ ಮೋಡಲ್ಲಿ ಏನು ಬರೋದಿಲ್ಲ. ಸೊ ಥರ್ಡ್ ಕ್ವಶನು, ಸೊ ಮ್ಯೂಸಿಕ್ಕು ಹೇಗೆ ಕೇಳಿಸುತ್ತೆ ಅಂತ. ಇದು ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಇಂಟ್ರೆಸ್ಟಿಂಗ್ ಪಾರ್ಟ್ ಆಗಿರುತ್ತೆ ಕೂಡ. ಸೊ ನೀವು ಯೂಟ್ಯೂಬ್ ಅಥವಾ ಸ್ಪಾಟಿಫೈನಲ್ಲಿ ಅಥವಾ ಗಾನ ಮ್ಯೂಸಿಕಲ್ಲಿ ಯಾವುದೇ ಸಾಂಗ್ನ ಪ್ಲೇ ಮಾಡ್ತಾ ಇರಬೇಕಾದ್ರೆ ಈ ಮೊಬೈಲಲ್ಲಿ ಪ್ಲೇ ಆಗಿರ್ತಕ್ಕಂಥ ಸಾಂಗು ನಿಮ್ಮ ಇಯರ್ಬಡ್ಸ್ಗೆ ಹೇಗೆ ಕೇಳಿಸುತ್ತೆ ಅನ್ನೋದನ್ನು. ಸೊ ಇದನ್ನು ನಾವು ಡಿಜಿಟಲ್ ಡೇಟಾ ಅಂತ ಕರಿತೀವಿ. ಮೀನ್ಸ್ ನೀವು ಪ್ಲೇ ಮಾಡಿರ್ತಕ್ಕಂಥ ಮ್ಯೂಸಿಕ್ಕು ಮೊಬೈಲಲ್ಲಿ ಅದು ಡಿಜಿಟಲ್ ಡೇಟಾ ಆಗಿರುತ್ತೆ. ಸೊ ನೀವು ಯಾವಾಗ ಡಿಜಿಟಲ್ ಡೇಟಾಯಿಂದ ಬ್ಲೂಟೂತ್ ಸಿಸ್ಟಮ್ ಆ ಆಡಿಯೋ ಡೇಟಾನ ನಿಮ್ಮ ಬ್ಲೂಟೂತ್ ಮುಖಾಂತರ ವೈರ್ಲೆಸ್ ಸಿಗ್ನಲ್ ಆಗಿ ಇಯರ್ಬಡ್ಸ್ಗೆ ಕಳಿಸುತ್ತೆ. ಅಂದರೆ ಇದು ಡೇಟಾ ಬಂದ್ಬಿಟ್ಟು ನಿಮಗೆ ಡಿಜಿಟಲ್ ಆಗಿರೋದನ್ನ ನಿಮ್ಮ ಮೊಬೈಲು ಬ್ಲೂಟೂತ್ ಮುಖಾಂತರ ಸಿಂಪ್ಲಿಫೈ ಮಾಡಿಕೊಂಡು ಅದನ್ನು ವೈರ್ಲೆಸ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ನಮ್ಮ ಇಯರ್ಬಡ್ಸ್ಗೆ ಕಳಿಸೋದ್ರಿಂದ ಅಲ್ಲಿ ನಿಮಗೆ ಮ್ಯೂಸಿಕನ್ನು ಕೇಳಿಸುತ್ತೆ. ಬಟ್ ನಿಮ್ಮ ಮೊಬೈಲಲ್ಲಿ ಏನಾದ್ರು ಪ್ಲೇ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ಕೇವಲ ಡಿಜಿಟಲ್ ಡೇಟಾ ಮಾತ್ರ ಆಗಿರುತ್ತೆ. ಸೊ ನಂತರ ಇಯರ್ಬಡ್ಸ್ ಆ ಸ್ಪೀಕರ್ ಡ್ರೈವರ್ ಮುಖಾಂತರ ಎಲೆಕ್ಟ್ರಿಕಲ್ ಸಿಗ್ನಲನ್ನು ಸೌಂಡ್ಸ್ ವೇವ್ ಆಗಿ ಕನ್ವರ್ಟ್ ಮಾಡಿ ಅದು ನಿಮಗೆ ಮ್ಯೂಸಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ನಿಮಗೆ ಮ್ಯೂಸಿಕ್ಕು ನಿಮ್ಮ ಮೊಬೈಲ್ ಟು ಇಯರ್ಬಡ್ಸಾಗಿ ಈ ಥರ ಕನ್ವರ್ಟ್ ಆಗುತ್ತೆ. ಸೊ ಆಮೇಲೆ ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ಬ್ಲೂಟೂತು ಎಷ್ಟು ದೂರದವರೆಗೂ ಕೆಲಸ ಮಾಡುತ್ತೆ ಅಂತ ಒಂದು ರೇಂಜ್ ಅಂತ ಇರಬೇಕಲ್ವಾ. ಬ್ಲೂಟೂತ್ ಬಂದು ತುಂಬ ಶಾರ್ಟ್ ರೇಂಜೇ ಇರುತ್ತೆ ನಿಮಗೆ. ನೀವೇನಾದ್ರು ಒಂದು ರೂಮಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಒಂದು ರೂಮಿಂದ ಇನ್ನೊಂದು ರೂಮ್ ಹೋಗಿದ್ದೀರಾ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೋದು, ಸ್ವಲ್ಪ ಗ್ಲಿಚಸ್ ಥರ ಆಗುತ್ತೆ. ಅಷ್ಟೊಂದು ನಿಮಗೆ ಕ್ಲಾರಿಟಿ ಎಲ್ಲ ಬರೋದಿಲ್ಲ ಸೌಂಡ್ಸಲ್ಲಿ. ಈವನ್ ಆ್ಯಂಡ್ ಅದ್ರ ಜೊತೆಗೆ ಮಧ್ಯದಲ್ಲಿ ಗೋಡೆ ಏನಾದ್ರು ಇದೆ ಅಂತ ಹೇಳಿದ್ರೆ ನಿಮ್ಗೆ ಅವಾಗೂ ಕೂಡ ಕ್ಲಾರಿಟಿ ಬರೋದಿಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ ಡಿಸ್ಟೆನ್ಸ್ ನಿಮಗೆ ಮೊಬೈಲ್ ಟು ಮೊಬೈಲು ಇಯರ್ಬಡ್ಸ್ ಟು ಇಯರ್ಬಡ್ಸು ಡಿಫರ್ ಆಗ್ತಾ ಹೋಗುತ್ತೆ. ನೀವೇನೋ ಒಳ್ಳೆ ಕ್ವಾಲಿಟಿ ಇಯರ್ಬಡ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ರೇಂಜು ಸ್ವಲ್ಪ ದೂರನೇ ಇರುತ್ತೆ. ಸ್ವಲ್ಪ ಲೈಕ್ ಒಂದು 1000-2000 ರುಪೀಸ್ ಏನಾದ್ರು ತೊಗೊಂಡಿದ್ದೀರಾ ಅಂದರೆ ಸ್ವಲ್ಪ ರೇಂಜ್ ಕೂಡ ಕಡಿಮೆನೇ ಇರುತ್ತೆ. ಸೊ ಬಟ್ ನಿಮಗೆ ನಾನು ಆಗಲೇ ಹೇಳ್ದಂಗೆ ಗೋಡೆಗಳು ಸೊ ಆ ಥರ ಏನಾದ್ರು ಇದೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಅದರ ಕನೆಕ್ಷನ್ ಕ್ವಾಲಿಟಿ ಮೇಲೆ ಸ್ವಲ್ಪ ಪರಿಣಾಮನೇ ಬೀರುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಬ್ಲೂಟೂತು ಬ್ಯಾಟ್ರಿನ ಯಾಕೆ ಬಳಸ್ಕೊಳ್ಳುತ್ತೆ ಅಂತ. ಸೊ ಇದೇನಾಗಿದೆ ಅಂತಂದ್ರೆ, ಇವಾಗ ಬರತಕ್ಕಂಥ ಟೆಕ್ನಾಲಜಿಲಿ ಬ್ಲೂಟೂತ್ ನಾವೇನಾದ್ರು ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಓನ್ಲಿ ನಮ್ಮ ಇಯರ್ಬಡ್ಸಲ್ಲಿರ್ತಕ್ಕಂಥ ಬ್ಯಾಟ್ರಿ ಮಾತ್ರ ಖಾಲಿ ಆಗುತ್ತೆ. ಬಟ್ ಫಸ್ಟ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇದು ಮೊಬೈಲ್ ಬ್ಯಾಟ್ರಿ ಮೇಲೂ ಕೂಡ ಡಿಪೆಂಡ್ ಆಗಿರೋದು. ಬಟ್ ಇವಾಗ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ನಾವು ಯೂಸ್ ಮಾಡಿರ್ತಕ್ಕಂಥ ಇಯರ್ಬಡ್ಸು ಅದರದೇ ಓನ್ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡೋದೇ ಹೊರತು ಮೊಬೈಲ್ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡೋದಿಲ್ಲ. ಸೊ ಇಷ್ಟು ಚಿಕ್ಕ ಲೈಕ್ ಇಯರ್ಬಡ್ಸ್ನೊಳಗಡೆ ಇಷ್ಟೊಂದು ಟೆಕ್ನಾಲಜಿ ಇದೆ ಅಂತ ಅಂದ್ಬಿಟ್ಟು ನಮಗೆ ಇತ್ತೀಚೆಗೆ ತಾನೇ ಗೊತ್ತಾಗ್ತಾ ಇದೆ. ಸೊ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಏನಾರು ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಬ್ಲೂಟೂತ್ನ ಬಳಸಿರ್ತಕ್ಕಂಥ ನಿಮ್ಮ ಪ್ರತಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಮಂಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ಟೆಕ್ ಫ್ಯಾಕ್ಟ್ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.